ಬೆನ್ನಲ್ಲೇ ಚಿನ್ನದ ಮಾರುಕಟ್ಟೆ ಏರುಪೇರು. ಚಿನ್ನ ಬೆಳ್ಳಿ ದರ ಏರಿಕೆ, ಭರ್ಜರಿ 3,000 ರೂಪಾಯಿ ಜಂಪ್. ಜಾಗತಿಕ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಹೂಡಿಕೆದಾರರು ಸೂಕ್ಷ್ಮವಾಗಿ ಅಮೆರಿಕ ಇರಾನ್ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಇರಾನ್ ಮೇಲಿನ ಯೋಜಿತ ದಾಳಿಯನ್ನು ರದ್ದುಗೊಳಿಸುವುದಾಗಿ ಟ್ರಂಪ್ ಹೇಳಿದ್ದು, ಸಂಧಾನಕ್ಕೆ ಶೀಘ್ರ ಸಹಿ ಬೀಳುವುದಾಗಿ ಹೇಳಿದ್ರಿಂದ ಮಾರುಕಟ್ಟೆಯಲ್ಲಿ ಸಂಚಲನ ಉಂಟಾಗಿದೆ. ಚಿನ್ನ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆಯಾಗಿದೆ. ಶುದ್ಧ ಚಿನ್ನದ ಇಂದಿನ ದರ ಎಷ್ಟಿದೆ? ಜೂನ್ 12, 2026 ಶುಕ್ರವಾರದಂದು 24 ಕ್ಯಾರೆಟ್ 1 ಗ್ರಾಂ ಬೆಲೆಯಲ್ಲಿ 294 ರೂಪಾಯಿ ಏರಿಕೆಯಾಗಿದ್ದು 14,858 ರೂಪಾಯಿ ದಾಖಲಾಗಿದೆ. 24 ಕ್ಯಾರೆಟ್ 10 ಗ್ರಾಂ ಬೆಲೆ 2,940 ರೂಪಾಯಿ ಏರಿಕೆಯಾಗಿದ್ದು 1,48,580 ರೂಪಾಯಿ ದಾಖಲಾಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 22 ಕ್ಯಾರೆಟ್ ಚಿನ್ನದ ಬೆಲೆಯೂ ಹೆಚ್ಚಳವಾಗಿದ್ದು 1 ಗ್ರಾಂ ಬೆಲೆ 270 ರೂಪಾಯಿ ಏರಿಕೆಯಾಗಿ 13,620 ರೂಪಾಯಿ ಆಗಿದ್ದು 10 ಗ್ರಾಂ ಬೆಲೆ 2,700 ರೂಪಾಯಿ ಆಗಿದ್ದು ಈಗ ಬೆಲೆ 1,36,200 ರೂಪಾಯಿಗೆ ತಲುಪಿದೆ. ಕಳೆದ ಕೆಲವು ದಿನಗಳಿಂದ ಸಣ್ಣದಾಗಿ ಕುಸಿಯುತ್ತಿದ್ದ ಚಿನ್ನದ ಬೆಲೆ ಗುರುವಾರ ಬರೋಬ್ಬರಿ 6 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದು ಅಚ್ಚರಿ ಮೂಡಿಸಿದೆ. ಜಾಗತಿಕ ರಾಜಕೀಯ ವಿದ್ಯಮಾನಗಳು ಮತ್ತು ಹೂಡಿಕೆದಾರರ ಮನಸ್ಥಿತಿಯಲ್ಲಿನ ಬದಲಾವಣೆಯಿಂದಾಗಿ ಸ್ವರ್ಣದ ಬೆಲೆ ಒಂದೇ ದಿನ $1ಕ್ಕಿಂತಲೂ ಹೆಚ್ಚು ಕುಸಿತ ಕಂಡು ಪ್ರತಿ ಟ್ರಾಯ್ ಔನ್ಸ್ಗೆ $4,022 ತಲುಪಿದೆ. ಇದು ಕಳೆದ ವರ್ಷ ನವೆಂಬರ್ಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರವಾಗಿದೆ. ಚಿನ್ನವು ದಿನದ ವಹಿವಾಟಿನ ಅಂತ್ಯದ ವೇಳೆಗೆ ಕೊಂಚ ಚೇತರಿಕೆ ಕಂಡು $4,091 ಮಟ್ಟದಲ್ಲಿ ವಹಿವಾಟು ನಡೆಸ್ತಾ ಇದೆ. ಈ ಮೂಲಕ ಗೋಲ್ಡ್ ಕಳೆದ ಒಂದು ದಶಕದಲ್ಲೇ ಅತ್ಯಂತ ಕಳಪೆ ತ್ರೈಮಾಸಿಕ ಪ್ರದರ್ಶನ ನೀಡುವತ್ತ ಮುಖ ಮಾಡಿರುವುದು ಇಲ್ಲಿ ಗಮನಾರ್ಹ. ಬೆಳ್ಳಿ ಬೆಲೆ ಏರಿಕೆ. ಬೆಳ್ಳಿ ಬೆಲೆ ಇಂದು 10,000 ಹೆಚ್ಚಳವಾಗಿದೆ. ಗ್ರಾಂ ಬೆಲೆ 260 ರೂಪಾಯಿ ಆಗಿದ್ದು 2,60,000 ರೂಪಾಯಿ ದಾಖಲಾಗಿದೆ. ಮಧ್ಯಪ್ರಾಚ್ಯದ ಬೆಳವಣಿಗೆ ಎಫೆಕ್ಟ್. ಅಮೆರಿಕ ಇರಾನ್ ನಡುವೆ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ. ನಿನ್ನೆ ಸಂಘರ್ಷ ಉಲ್ಬಣಗೊಂಡು ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಗಲ್ಫ್ ರಾಷ್ಟ್ರಗಳಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು. ಅಲ್ಲದೆ ಹೋರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರುವುದಾಗಿ ಇರಾನ್ ಸೇನೆ ಜೂನ್ 11ಕ್ಕೆ ಘೋಷಣೆ ಮಾಡಿತ್ತು. ಇದರಿಂದ ತೈಲ ಬೆಲೆ ಭಾರಿ ಹೆಚ್ಚಳವಾಗಿ ಹಣದುಬ್ಬರ ಭೀತಿ ಉಂಟಾಗುವ ಸಾಧ್ಯತೆ ಇತ್ತು. ಒಮಾನ್ ಕರಾವಳಿಯಲ್ಲಿ ಭಾರತದ ಹಡಗಿನ ಮೇಲೂ 3 ದಿನದಲ್ಲಿ 3 ದಾಳಿಯಾಗಿತ್ತು. ಇವೆಲ್ಲ ಸಂಘರ್ಷದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಭಾರಿ ಏರುಪೇರಾಗುತ್ತಿದ್ದು, ಕಡೆಗೂ ಟ್ರಂಪ್ ಶಾಂತಿ ಸಂಧಾನ ಶೀಘ್ರ ಏರ್ಪಡಲಿದೆ ಎಂದು ಹೇಳಿದ್ರಿಂದ ಮಾರುಕಟ್ಟೆಗಳು ಸಕಾರಾತ್ಮಕವಾಗಿ ಬದಲಾಗಿದೆ. ಚಿನ್ನ ಬೆಳ್ಳಿ ದರಗಳು ಹೆಚ್ಚಾಗಿವೆ.